ಡಾಕ್ಟರ್ ವಸಂತ್ MS ಅವರಲ್ಲಿ ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಹಿತನುಡಿಗಳನ್ನು ಅವರೇ, ಡಾಕ್ಟರ್ ರಾಧಾಕೃಷ್ಣ ಅವರೇ, ಎಲ್ಲ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳಾದ ಡಾಕ್ಟರ್ ಜಯಪ್ರಕಾಶ್ ಅವರೇ, ಶ್ರೀಮತಿ ಲತಾ ಅವರೇ, ಡಾಕ್ಟರ್ ವೆಂಕಟಾಚಲ ಅವರೇ, ಬಸವರಾಜ್ ಭಟ್ಮುರ್ಗಿ ಅವರೇ, ಸಂಗಪ್ಪ ವಾಲಿಕರ್ ಅವರೇ, ಡಾಕ್ಟರ್ ಸುಶಾಂತ್ ರೈ ಅವರೇ, ಕುಲಸಚಿವರಾದ ಡಾಕ್ಟರ್ PT ರಮೇಶ್ ಅವರೇ, ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ R ನಾಗರಾಜ್ ಅವರೇ ಭಾಳ ಅದ್ಭುತವಾಗಿ ಪ್ರೋಗ್ರಾಮ್ನೆಲ್ಲ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಅಸೋಸಿಯೇಷನ್ ಈಸ್ ದೇರ್ ಟು ಅವರ್ ವೇರಿಯಸ್ ಆ್ಯಕ್ಟಿವಿಟೀಸ್. ನಾವು ಸ್ಥಳಗಳಲ್ಲಿ ಇರ್ತಾರೆ, ಎಲ್ಲರಿಗೂ ಸ್ಕಾಲರ್ಶಿಪ್ಗಳು ಸಿಗೋದಿಲ್ಲ, ಕೆಲವರು ತುಂಬ ಇದರಲ್ಲಿ ಅದನ್ನು ಅಷ್ಟು ಎಕ್ಸ್ಪೋಸ್ ಮಾಡೋದಿಲ್ಲ, ಅಂಥವ್ರಿಗೆ ದೊಡ್ಡ ಮಟ್ಟದಲ್ಲಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮಾಡಬೇಕು. ಸೀತಾರಾಮ್ ಸರ್ ಅವರು ಹಿರಿಯ ಪಶುವೈದ್ಯ ಸಂಘದ ಅಧ್ಯಕ್ಷರು. ಯುವ ಪೀಳಿಗೆಗೆ ಮತ್ತು ಹಳೆಯ ವಿದ್ಯಾರ್ಥಿಗಳು ಯಶಸ್ವಿಗೊಳಿಸಬೇಕು ಅಂದ್ರೆ ಇವರ ಒಂದು ಕಾಂಟ್ರಿಬ್ಯೂಷನ್ ಬಹಳ ಇದೆ. ಇವರ ಕೊಡುಗೆ ಅಪಾರವಾದದ್ದು. Honorable Chief Guest Dr. Radhakrishnaji, Honorable Vice Chancellor, Honorable Board of Management, Dr. Jayprakash sir, Dr. Venkatachala sir, Madam Lata ji, Dr. Sushant Rai sir, Sir Walikar sir, Dr. Basavaraj, everybody, and my organizing secretary, including all the committee. Ladies and gentlemen, teachers, especially students and non-teaching staff, who are all been supporting rock support pillars for this program for during the preparation. And before this August gathering as a Dean of Veterinary College, Bangalore, and the President of this August 69th Foundation Day celebrations, who represents the future of this great profession. Today is the celebration of people, celebration of legacy, celebration of values, celebration of the profession itself, service to the mankind or service to the society. It is measured by honesty when no one watches us. It is measured by honesty, or it is measured by responsibility when no one reminds us. With his vision, his remarkable education is not confined to the clinical laboratories or the treatment of animals. It opens the doors to the leadership, governance, research, innovation. Dr. Sushant Rai sir, Honorable Board Member, Dr. Shetty sir, Rajkumar Shetty sir from VHL, Dr. Manjesh, and many are like that. Those people were supported. They were supporting council while preparing for this. Every minute they were behind me, they were guiding me, they were encouraging me, they were supporting me. Thank you sir. With your support, we can do much more. Being an honorable board of member, we hope for many that kind of support from all our beloved honorable board members sir. Of course, equally, every member of my executive committee, organizing committee was responsible for this, mammoth preparation of this function. These four pillars together creates future professional excellence. ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಗುರುಗಳಾದ ಪ್ರೊಫೆಸರ್ RS ಗೌಡ್ರು ಮತ್ತು ನಮ್ಮ ವೆಟನರಿ ಕಾಲೇಜು ಎಲ್ಲ ಕಾಂಟ್ರಿಬ್ಯೂಷನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ವೇದಿಕೆಯ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕುಲಪತಿಗಳಾದಂತಹ ಪ್ರೊಫೆಸರ್ RNS ಗೌಡ್ರು ಸಲ್ಲಿಸ್ತೇನೆ. ಮತ್ತು ನಮ್ಮ ನಾಗರಾಜ್ ಸರ್ ಅವರು 25ನೇವರು. ಸೊ ಹಾಗಾಗಿ ಗೋವಿಂದಯ್ಯ ಸರ್, ಭಟ್ ಸರ್, MNS ಸರ್, ಆಮೇಲೆ ಉಪೇಂದ್ರ ಸರ್ ಬಂದಿದ್ದರು, CS ನಾಗರಾಜ್ ಸರ್ ಬಂದಿದ್ದರು. ಸೊ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಮುಂದುವರೆದು ನಮ್ಮ ಎಲ್ಲ ನಾನ್ ಟೀಚಿಂಗ್ ನಿವೃತ್ತ ಪ್ರಾಧ್ಯಾಪಕರು, ನಮ್ಮ ಅಲ್ಯುಮ್ನೈ 6 ಸೀರೀಸ್ 10 ಸೆಟರ್ಸ್, ಸೊ ಅವ್ರಿಗೂ ಸಹ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೇನೆ. ಪ್ರೋಗ್ರಾಮು ತುಂಬ ಅದ್ಭುತವಾಗಿ ಬಂದಿದೆ. ಧನ್ಯವಾದಗಳು ಸರ್. 69ನೇ ಸಂಸ್ಥಾಪನಾ ದಿನಾಚರಣೆಯ ಮುಖ್ಯ ರೂವಾರಿ ಅಂದರೆ ನಮ್ಮ D ನಾಗರಾಜ್ ಸರ್ ಅವರು. ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸುಧಾರಿತ ಪಶುಪಾಲನಾ ಪದ್ಧತಿಗಳ ಬಗ್ಗೆ ಅಂದರೆ ಯಾವ ರೀತಿ ರೈತರಿಗೆ ತಲುಪಿಸಬೇಕು ಅಂತಕ್ಕಂಥದ್ದು ಸಹ ನಮ್ಮ ಇನ್ನೊಂದು ಧ್ಯೇಯ. ಆ ನಿಟ್ಟಿನಲ್ಲೂ ಸಹ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ, ವಿಶ್ವವಿದ್ಯಾಲಯ ಸಾಕಷ್ಟು ಶ್ರಮವನ್ನು ವಹಿಸ್ತಿದೆ. ಸಂಪರ್ಕ ಹೊಂದಿ ಅವನಿಗೆ ಪಶುಪಾಲನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸಿ ಅವುಗಳನ್ನು ಯಾವ ರೀತಿ ಪರಿಹಾರ ಮಾಡಬೇಕು, ಅದರ ಬಗ್ಗೆ ಏನಾದರೂ ಸಮಸ್ಯೆಗಳಿಗೆ ತಂದು ಮತ್ತೆ ಬಂದು ನಾವು ಸಂಶೋಧನೆ ಮಾಡಿ ರೈತರಿಗೆ ಒಂದು ಪರಿಹಾರವನ್ನು ಕೊಡಬೇಕು. ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಅವರ ಸಾಮಾಜಿಕ ಮತ್ತು ಆರ್ಥಿಕ
ಸದೃಢತೆಯಿಂದ ಕಾಪಾಡುವಲ್ಲಿ ನಾವು ಯಾವ ರೀತಿ ಶ್ರಮಿಸಬೇಕು ಅಂತಕ್ಕಂಥ ಯೋಜನೆಯನ್ನು ರೂಪಿಸಿದ್ವಿ. ಆ ನಿಟ್ಟಿನಲ್ಲಿ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯ ಮುಂಚೂಣಿಯಲ್ಲಿರುತ್ತೆ ಮಾಡಿ ಆ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಈ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎತ್ತರಕ್ಕೆ ಏರಿಸ್ತಕ್ಕಂಥದ್ದು ನಮ್ಮ ಯೋಜನೆ ಆಗಿದೆ. ಸಾಕಷ್ಟು ಸಂಶೋಧನಾ ಯೋಜನೆಗಳಿದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಮ್ಮದು ರೇಬಿಸ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಇದೆ. ಇದು WOAH ರೆಫರಲ್ ಲ್ಯಾಬೊರೇಟರಿ. ಸೌತ್ ಈಸ್ಟ್ ಏಷ್ಯಾಕ್ಕೆ ಇದು ನಂಬರ್ 1 ಫಸ್ಟ್ ಲ್ಯಾಬೊರೇಟರಿ. ಇಲ್ಲಿ ನಾವು ರೇಬಿಸ್ಗೆ ಡಯಾಗ್ನೋಸಿಸ್ ಮಾಡೋದ್ರ ಜೊತೆಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಸೊ ಆ ತರಬೇತಿ ಮುಖಾಂತರ ಅವರು ಅಲ್ಲಿ ಹೋಗಿ ಈ ಥರ ರೇಬಿಸ್ ಡಯಾಗ್ನೋಸಿಸ್ಗೆ ಪ್ರಯತ್ನವನ್ನು ಮಾಡ್ತಾರೆ. ವಿಶೇಷವಾದ ಒಂದು ಯೋಜನೆ ಬಂದಿದೆ ನಮಗೆ, ಯೂನಿವರ್ಸಲ್ ಇನ್ಫ್ಲೂಯೆಂಜಾ ವ್ಯಾಕ್ಸಿನ್ ಅಂತ. ಸೊ ಇದು mRNA ವ್ಯಾಕ್ಸಿನ್, ಲೇಟೆಸ್ಟ್ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ವ್ಯಾಕ್ಸಿನ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಒಂದು ಯೋಜನೆ. ಅದನ್ನು ಸಹ ನಾವು ಈಗ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಚುನಾಯಿ ರೋಗ ಸಮಸ್ಯೆ, ಬೀದಿನಾಯಿಗಳ ಸಮಸ್ಯೆ ಜಾಸ್ತಿ ಆಗ್ತಿದೆ. ಅದಕ್ಕೆ ಅವುಗಳಿಗೆ ನಾವು ಲಸಿಕೆ ಆಹಾರದ ಮುಖಾಂತರ ಯಾವ ರೀತಿ ಲಸಿಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಂಶೋಧನೆ ನಡೀತಾ ಇದೆ ಮಹಾವಿದ್ಯಾಲಯದಲ್ಲಿ. ಅಂದರೆ ಪ್ರಾಣಿ ಕಲ್ಯಾಣ ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಇದೆ, ಯೂನಿವರ್ಸಿಟಿ ಆಫ್ ಇಡನ್ಬರಾ UK. ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಅನಿಮಲ್ ವೆಲ್ಫೇರ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ಗೆ ಕೊಲಾಬರೇಷನ್ ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಈ ಒಂದು ಮಹಾವಿದ್ಯಾಲಯ ಮತ್ತು ನಮ್ಮ ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯ, ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಈ ಇಂಟರ್ನ್ಯಾಷನಲ್ ಅನಿಮಲ್ ವೆಲ್ಫೇರ್ ಸೆಂಟರ್ಗಳನ್ನು ಸಹ ನಾವು ಪ್ರಾರಂಭ ಮಾಡಿದ್ದೇವೆ. ಹೀಗೆ 10 ಹಲವಾರು ಚಟುವಟಿಕೆಗಳೊಂದಿಗೆ ನಮ್ಮ ವಿಶ್ವವಿದ್ಯಾಲಯ ಬೆಳೀತಾ ಇದೆ. ನಾವೆಲ್ಲರೂ ಇದರ ಒಂದು ಹಳೆಯ ವಿದ್ಯಾರ್ಥಿಗಳು ಮತ್ತು ಆದ್ದರಿಂದ ಇವರೆಲ್ಲರೂ ಒಟ್ಟಿಗೂಡಿ ಈ ಒಂದು ನಮ್ಮ ಪಶುವೈದ್ಯಕೀಯ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳು ಇನ್ನೂ ಅರ್ಥಪೂರ್ಣವಾಗಿ ಮಾಡ್ತೀವಿ ಅಂತ ಈ ನಮಸ್ಕಾರ. ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಎಲ್ಲ ಅತ್ಯುತ್ತಮವಾದಂಥ ಒಂದು ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಕಾರ್ಪೊರೇಟ್ ಸೆಕ್ಟರ್ಸಲ್ಲಿ ಇದ್ದಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಬೋಧಕ ಕ್ಷೇತ್ರದಲ್ಲಿ ಇದ್ದಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ಲಿ ಇದ್ದಿರ್ಬೋದು, ಅಥವಾ ವಿಜ್ಞಾನಿಗಳು ಕೂಡ ಆಗಿರ್ಬೋದು. ಅವರೆಲ್ಲರೂ ಕೂಡ ಇದು ಒಂದೇ ವೇದಿಕೆಯಲ್ಲಿ ಇವತ್ತೆಲ್ಲ ನಾವು ಸೇರಿಕೊಂಡು ಅನ್ಹೆಲ್ತ್ ಪ್ರೋಗ್ರಾಮ್ಸ್ ಎಲ್ಲ ಹೇಳ್ತಾ ಇದ್ದೇವೆ. ಕೃಷಿ ಇರ್ಬೋದು, ಎನ್ವಿರಾನ್ಮೆಂಟಲ್ ಸೈನ್ಸ್ ಇರ್ಬೋದು, ನಾವೆಲ್ಲರೂ ಒಟ್ಟಿಗೆ ಸೇರಿ ಯಾವ ರೀತಿ ನಮ್ಮ ಒಂದು ಸೇವೆಯನ್ನು ಒಂದು ದೇಶಕ್ಕೆ ಕೊಡಬೇಕು, ರಾಜ್ಯಕ್ಕೆ ಕೊಡಬೇಕು ಮತ್ತು ನಮ್ಮ ಸಮಾಜಕ್ಕೆ ಕೊಡಬೇಕು, ಅದು ಒಂದು ನಮ್ಮ ಮುಖ್ಯವಾದಂಥ ಉದ್ದೇಶ. ಇದರಲ್ಲಿ ನಾವು ಒಂದು ವಿಶ್ವಾಸ ಇದೆ. ಧನ್ಯವಾದಗಳು. ಇಸ್ಲೂರ್ ಅಂತ, ನಾನು ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಮತ್ತು ಮುಖ್ಯಸ್ಥನಾಗಿದ್ದೇನೆ. ಮಹಾವಿದ್ಯಾಲಯದಲ್ಲಿ ಇರುವಂಥದ್ದು ಹೇಳಲಿಕ್ಕೆ ನಮಗೆ ತುಂಬ ಒಂದು ಸಂತೋಷ ಆಗುತ್ತೆ. ನಮ್ಮಿಂದ ಸೇವೆ ಎಲ್ಲ ಕೊಡಲಿಕ್ಕೆಲ್ಲ ಪ್ರಯತ್ನ ಎಲ್ಲ ಮಾಡ್ತಾ ಇದ್ವಿ. ಧನ್ಯವಾದ. Continuous journey from our great faculty, we have come to this particular situation. It's a great pleasure for me to be in this particular occasion, and I thank all the organizing members, our great faculty members and non-teaching staff who have participated in this program, and I thank you very much, and Jai Hind, Jai Karnataka. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ पंजाब सिंध गुजरात मराठा